ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ಕೆ ರಾಮಚಂದ್ರ, ಸಾಹಿತ್ಯ ಪರಿಚಾರಕ. ನನ್ನ ಇಂದಿನ ಪ್ರಸ್ತುತಿ ಡಾಕ್ಟರ್ ವಸುಂಧರಾ ಭೂಪತಿ ಅವರ ಜೀವಸಿರಿ ಕೃತಿಯಿಂದ ಆಯ್ದ ಲೇಖನ ಕಹಿಯಾಗದ ಸಕ್ಕರೆ ಕಾಯಿಲೆ. ನೀವು ಮದುವೆಗೆ ಬರಬೇಕು ಡಾಕ್ಟ್ರೇ ಎಂದು ನನ್ನ ಮುಂದೆ ಡಾಕ್ಟರ್ ಆರತಿ ಮತ್ತು ಆಕೆಯ ತಾಯಿ ಲಗ್ನ ಪತ್ರಿಕೆಯನ್ನು ನೀಡಿದರು. ಅದನ್ನು ನೋಡಿ ತುಂಬ ಸಂತೋಷವಾಯಿತು. ನಾನು ಬರದೆ ನಿನ್ನ ಮದುವೆ ಹೇಗಾಗುತ್ತೆ? ಖಂಡಿತ ಬರ್ತೀನಿ. ಹುಡುಗ ಹೇಗಿದ್ದಾನೆ? ಏನು ಮಾಡ್ತಿದ್ದಾನೆ? ಆರತಿಯ ಮುಖ ಕೆಂಪು. ಚೆನ್ನಾಗಿದ್ದಾರೆ. ಅವರು ಬಂದಿದ್ದಾರೆ, ಹೊರಗಡೆ ಇದ್ದಾರೆ. ಒಳಗಡೆ ಕರೀಲ? ಮತ್ತೆ ನನಗೆ ಪರಿಚಯ ಮಾಡಿಸಲ್ವಾ? ಸಂಭ್ರಮದಿಂದ ಎದ್ದು ಆರತಿ ಹೊರಟಳು. ಆರತಿಯ ಅಮ್ಮ, ಡಾಕ್ಟ್ರೇ, ನೀವು ಹೇಳಿದಂತೆ ಆರತಿಯ ವಿಷಯವನ್ನು ತಿಳಿಸಿಯೇ ನಾವು ಮುಂದುವರೆದಿದ್ದು. ತುಂಬ ಒಳ್ಳೆಯ ಹುಡುಗ. ಆರತಿಯ ಅದೃಷ್ಟ ಚೆನ್ನಾಗಿದೆ. ಅಷ್ಟರಲ್ಲಿ ಒಳಬಂದ ಆರತಿ, ಇವರು ಅಭಯ್ ಅಂತ. ಆತ ನನ್ನನ್ನು ನೋಡಿ, ನಮಸ್ಕಾರ ಡಾಕ್ಟ್ರೇ, ನಿಮ್ಮ ಬಗ್ಗೆ ಆರತಿ ತುಂಬ ವಿಷಯ ತಿಳಿಸಿದ್ದಾಳೆ. ಅಭಿನಂದನೆಗಳು. ನಿಜಕ್ಕೂ ನಿಮ್ಮಂತಹ ಯುವಕರ ಸಂಖ್ಯೆ ಹೆಚ್ಚಾಗಬೇಕು. ನಿಮ್ಮಿಬ್ಬರಿಗೂ ಒಳ್ಳೆಯದಾಗಲಿ. ನಿಮ್ಮ ನಿರ್ಧಾರ ಬದಲಾಗುವುದಿಲ್ಲ ತಾನೇ? ಖಂಡಿತ ಇಲ್ಲ. ನನ್ನ ತಾಯಿಯೂ ಇದೇ ಕಾಯಿಲೆಯಿಂದ ನರಳುತ್ತಿದ್ದರೂ ನನಗೆ ಚೆನ್ನಾಗಿ ಅನುಭವ ಆಗಿದೆ. ನಾನೂ ಕೂಡ ಆರತಿಗಾಗಿ ಸಿಹಿ ತಿನ್ನುವುದನ್ನು ಬಿಡ್ತೇನೆ ಡಾಕ್ಟ್ರೆ. ಆತನ ಮಾತು ಕೇಳುತ್ತಿದ್ದಂತೆ ಡಾಕ್ಟರ್ ಆರತಿ ಆತನನ್ನು ಕಣ್ಣರಳಿಸಿಕೊಂಡು ನೋಡಿದರು. ಡಾಕ್ಟರ್ ಆರತಿಯ ಕಣ್ಣಂಚಿನಲ್ಲಿ ನೀರು ಮೂಡಿದ್ದನ್ನು ಸ್ಪಷ್ಟವಾಗಿ ಗಮನಿಸಿದೆ. ನಾನು, ನೀವಿಬ್ಬರೂ ಪ್ರೀತಿ, ವಿಶ್ವಾಸ, ಗೌರವ, ಸಂತೋಷದಿಂದ ಬದುಕು ಕಟ್ಟಿಕೊಳ್ಳಿ ಎಂದಾಗ ಇಬ್ಬರೂ ಬಗ್ಗಿ ನಮಸ್ಕರಿಸಲು ಬಂದಾಗ ನಾನು, ಕಾಲಿಗೆ ನಮಸ್ಕರಿಸಬೇಡಿ, ಮನಸ್ಸಿನಲ್ಲಿ ಗೌರವ ಇದ್ದರೆ ಸಾಕು ಎಂದು ಎಬ್ಬಿಸಿದೆ. ಡಾಕ್ಟರ್ ಆರತಿಯ ಸಮಸ್ಯೆ ಏನಿರಬಹುದೆಂದು ನಿಮಗೆ ಬಹಳ ಸೂಕ್ಷ್ಮವಾಗಿ ಅರ್ಥವಾಗಿರಬಹುದು. ಡಾಕ್ಟರ್ ಆರತಿ ಡಯಾಬಿಟಿಸ್, ಸಕ್ಕರೆ ಕಾಯಿಲೆಯಿಂದ ನರಳುತ್ತಿದ್ದಳು. ಓದಿನಲ್ಲಿ ಬುದ್ಧಿವಂತಳಾದ ಅವಳು ಸ್ನಾತಕೋತ್ತರ ಪದವಿ ಮುಗಿಸುವಾಗ ಸುಸ್ತು, ತೂಕದಲ್ಲಿ ಇಳಿತ, ಬೆವರುವುದು ಮುಂತಾದ ಲಕ್ಷಣಗಳಿವೆ ಎಂದಾಗ ಒಂದು ಬಾರಿ ರಕ್ತ ಪರೀಕ್ಷೆ ಮಾಡಿಸಬೇಕೆಂದು ಸಲಹೆ ನೀಡಿದಾಗ ಪರೀಕ್ಷೆ ಮಾಡಿಸಿದಾಗ ತಿಳಿದು ಬಂದದ್ದು ರಕ್ತದಲ್ಲಿ ಸಕ್ಕರೆಯ ಮಟ್ಟ ಹೆಚ್ಚಾಗಿದ್ದದ್ದು. ಅದನ್ನು ನೋಡಿ ಆರತಿಗೆ ಶಾಕ್ ಆಯಿತು. ಒಂದು ವಾರ ಖಿನ್ನತೆಗೊಳಗಾಗಿ ಸುಮ್ಮನಿದ್ದು ಬಿಟ್ಟಳು. ಇಷ್ಟು ಚಿಕ್ಕ ವಯಸ್ಸಿಗೆ ಸಕ್ಕರೆ ಕಾಯಿಲೆ ಎಂದ ಕೂಡಲೇ ಯಾರಿಗಾದರೂ ನೋವಾಗುವುದು ಸಹಜ. ಅವರಮ್ಮ ಅವಳನ್ನು ನನ್ನ ಬಳಿ ಕರೆತಂದರು. ಆಕೆಯೂ ವೈದ್ಯೆಯೇ. ಆದುದರಿಂದ ನನ್ನ ಸಲಹೆಗಳು ಬಹುಬೇಗ ಮನಸ್ಸಿಗೆ ಹೋಯಿತು. 6 ತಿಂಗಳಲ್ಲಿ ಅವಳು ಮತ್ತೆ ಸಹಜ ಸ್ಥಿತಿಗೆ ಬಂದಳು. ನಂತರ ಆಕೆಗೆ ಮದುವೆ ಮಾಡಬೇಕೆಂದು ಯೋಚಿಸಿದಾಗ ಆರತಿಯ ಅಪ್ಪ ಅಮ್ಮನಿಗೆ ಎದುರಾದದ್ದು ಸಕ್ಕರೆ ಕಾಯಿಲೆಯ ವಿಷಯವನ್ನು ವರನಿಗೆ ಹೇಳಬೇಕೇ ಬೇಡವೇ ಎಂಬುವುದು. ಹೇಳಿದರೆ ಹುಡುಗನಾಗಲಿ ಹುಡುಗನ ಮನೆಯವರಾಗಲಿ ಒಪ್ಪುವುದಿಲ್ಲ ಎಂಬ ಬಲವಾದ ನಂಬಿಕೆ. ಆಗ ಮತ್ತೆ ನನ್ನ ಬಳಿ ಬಂದರು. ಆರತಿ, ಅಪ್ಪ, ಅಮ್ಮ ಮೂವರನ್ನು ಕೂರಿಸಿಕೊಂಡು, ನಾನು ಕಾಯಿಲೆಯ ಬಗ್ಗೆ ಮುಚ್ಚಿಟ್ಟು ಮದುವೆ ಮಾಡುವುದು ಸರಿಯಲ್ಲ. ಮದುವೆಯ ನಂತರ ಈ ವಿಷಯ ಗೊತ್ತಾದರೆ, ಆಗ ಡೈವರ್ಸ್ಗೆ ಮುಂದಾದರೆ ಏನು ಮಾಡುತ್ತೀರಿ? ಅಲ್ಲದೆ ಡಯಾಬಿಟಿಸ್ ಕಾಯಿಲೆಯ ಬಗ್ಗೆ ಮುಚ್ಚಿಡಲು ಸಾಧ್ಯವಿಲ್ಲ. ಮಾತ್ರೆ, ಪಥ್ಯ, ವ್ಯಾಯಾಮದ ಮೂಲಕ ನಿಯಂತ್ರಣದಲ್ಲಿರಿಸಿಕೊಳ್ಳಲೇಬೇಕು. ಸಿಹಿ ತಿನ್ನುವುದನ್ನು 1 ಬಾರಿ 2 ಬಾರಿ ಏನೋ ಹೇಳಿ ತಪ್ಪಿಸಿಕೊಳ್ಳಬಹುದು. ಪ್ರತಿ ಬಾರಿ ಹೇಗೆ ನೆಪ ಹೇಳಲು ಸಾಧ್ಯ? ಮಾತ್ರೆ ತೆಗೆದುಕೊಳ್ಳುವುದನ್ನು ನೋಡಿಯೇ ನೋಡುತ್ತಾರೆ. ಇದು ಮುಚ್ಚಿಡುವಂತಹದ್ದು ಅಲ್ಲವೇ ಅಲ್ಲ. ಆದರೆ ತಿಳಿಸಿದರೆ ಮದುವೆಗೆ ಒಪ್ಪುವರೇ? ಹುಡುಗ ಒಪ್ಪಿದರೆ ಮನೆಯವರು ಒಪ್ಪುವರೇ? ಹೀಗೆ 108 ಪ್ರಶ್ನೆ ನಮ್ಮನ್ನು ಕಾಡುವುದು ಸಹಜ. ಆದರೂ ಹುಡುಗನಿಗೆ ತಿಳಿಸಲೇಬೇಕು. ನಂತರ ಬೇಕಾದರೆ ಅವರ ಅಪ್ಪ ಅಮ್ಮನಿಗೆ ತಿಳಿಸಬಹುದು. ನಾನು ಹೇಳಿ ಕಳಿಸಿದ ನಂತರ ಅನೇಕ ಹುಡುಗರು ಡಯಾಬಿಟಿಸ್ ಎಂದ ಕೂಡಲೇ ಒಪ್ಪಲಿಲ್ಲವಂತೆ. ಆರತಿಯಂತೂ ತನಗೆ ಮದುವೆಯೇ ಬೇಡ ಅನ್ನುತ್ತಿದ್ದಳಂತೆ. ಅವಳ ಅಪ್ಪ ಅಮ್ಮನೂ ಕೈಚೆಲ್ಲಿ ಕುಳಿತಿದ್ದರು. ಆದರೆ ಅಭಯ್ ಮಾತ್ರ ಇವರ ವಿಷಯ ಹೇಳಿದಾಗ ಒಂದಿಷ್ಟು ವಿಚಲಿತನಾಗದೆ ಒಪ್ಪಿಗೆ ಸೂಚಿಸಿದನಂತೆ. ಆರತಿಗಂತೂ ಒಂದು ಕ್ಷಣ ಕನಸೇನೋ ಅನ್ನಿಸುವಂತಾಗಿತ್ತಂತೆ. ಅವನ ಸಹೃದಯವಂತ ನಿಷ್ಕಪಟ ಮನಸ್ಸು ನಂತರ ಅವನ ಮಾತುಗಳ ಮುಖಾಂತರ ತಿಳಿಯುತ್ತಾ ಹೋಯಿತಂತೆ. ನಿಜಕ್ಕೂ ಅಭಯ್ ಥರದ ಹುಡುಗರ ಸಂಖ್ಯೆ ಹೆಚ್ಚಾಗಬೇಕಾಗಿದೆ. ಎಲ್ಲ ಸರಿಯಿದ್ದು ಸಣ್ಣ ಪುಟ್ಟ ಕಾರಣಗಳನ್ನು ನೀಡಿ ಮದುವೆಗೆ ಒಪ್ಪದಿದ್ದವರ ಸಂಖ್ಯೆಯೇ ಅಧಿಕವಾಗಿರುವಾಗ ಇಂತಹವರು ಆದರ್ಶಪ್ರಾಯವಾಗುತ್ತಾರೆ. ನಮ್ಮ ಐಷಾರಾಮಿ ಬದುಕು ಮತ್ತು ಒತ್ತಡದ ಜೀವನ ಎರಡರ ಬಳುವಳಿ ಈ ಸಕ್ಕರೆ ಕಾಯಿಲೆ. ನಾವೀಗ ಸ್ಪರ್ಧಾತ್ಮಕ ಯುಗದಲ್ಲಿದ್ದೇವೆ. ಎಲ್ಲ ಕಾಲದಲ್ಲಿ ಸ್ಪರ್ಧೆಯ ಮೂಲಕ ಮುಂದೆ ಹೋಗುವ ಬಯಕೆ. ಈ ಗಣಕ ಯುಗದಲ್ಲಿ ಹಗಲು ರಾತ್ರಿಗಳ ವ್ಯತ್ಯಾಸವೇ ಇಲ್ಲದೆ ದುಡಿಯುತ್ತಾ ನಮ್ಮ ದೇಹದ ಶಕ್ತಿಗಿಂತ 2-4 ಪಟ್ಟು ಕೆಲಸ ಮಾಡುತ್ತಾ ತೀವ್ರವಾದ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ. ಇದರಿಂದಾಗಿ ಚಿಕ್ಕ ವಯಸ್ಸಿಗೆ ಸಕ್ಕರೆ ಕಾಯಿಲೆ, ಅಧಿಕ ರಕ್ತದೊತ್ತಡಕ್ಕೆ ಒಳಗಾಗುತ್ತಾರೆ. ಸಕ್ಕರೆ ಕಾಯಿಲೆಯನ್ನು ಒಂದು ಕಾಯಿಲೆ ಎಂದು ಪರಿಗಣಿಸದೆ ರಕ್ತದಲ್ಲಿ ಸಕ್ಕರೆ ಅಂಶದಲ್ಲಿನ ಹೆಚ್ಚಳ ಎಂದು ಮಾತ್ರ ಗುರುತಿಸಬೇಕು. ಸಕ್ಕರೆ ಕಾಯಿಲೆ ಅನುವಂಶೀಯವಾಗಿ ಬರಬಹುದು. ಇಲ್ಲವೇ ವ್ಯಕ್ತಿಯ ಆರಾಮದಾಯಕ ಮತ್ತು ಒತ್ತಡದ ಬದುಕಿನಿಂದ ಸಕ್ಕರೆ ಕಾಯಿಲೆ ಬರಬಹುದು. ನಮ್ಮ ದೇಹದಲ್ಲಿನ ಮೇದೋಜೀರಕ ಗ್ರಂಥಿಯಲ್ಲಿರುವ ಬೀಟಾ ಜೀವಕಣಗಳು ಉತ್ಪತ್ತಿ ಮಾಡುವ ಇನ್ಸುಲಿನ್ನಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ. ಇನ್ಸುಲಿನ್ ಉತ್ಪತ್ತಿ ಕಡಿಮೆಯಾಗಬಹುದು ಅಥವಾ ಅದು ಉತ್ಪತ್ತಿಯಾಗುವ ಕಾರ್ಯ ಶೂನ್ಯ ಆಗಬಹುದು.
ಇದರಿಂದ ಶರೀರದ ಪೋಷಣೆ ಸರಿಯಾಗಿ ಆಗುವುದಿಲ್ಲ. ಏಕೆಂದರೆ ಇದರಿಂದ ಆಹಾರದಲ್ಲಿ ಸಕ್ಕರೆ ಮತ್ತು ಪಿಷ್ಟದ ಅಂಶಗಳನ್ನು ಶರೀರದ ಜೀವಕೋಶಗಳನ್ನು ಸರಿಯಾಗಿ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಉಪಯೋಗಿಸಿಕೊಳ್ಳುವುದಿಲ್ಲ. ಇದರಿಂದ ರಕ್ತದಲ್ಲಿ ಸಕ್ಕರೆಯ ಅಂಶವು ಮೂತ್ರಪಿಂಡಗಳಿಗೂ ಉಳಿಸಿಕೊಳ್ಳುವ ಸಾಮರ್ಥ್ಯ ಮಟ್ಟಕ್ಕಿಂತ ಹೆಚ್ಚಾಗಿ ಸಂಗ್ರಹವಾಗುತ್ತದೆ. ಇದರ ಪರಿಣಾಮವೇನೆಂದರೆ ಮೂತ್ರದಲ್ಲಿ ಸಕ್ಕರೆಯ ಜೊತೆಯಲ್ಲಿ ಖನಿಜಾಂಶಗಳು ಮತ್ತು ನೀರಿನಲ್ಲಿ ಕರಗುವಂತಹ ವಿಟಮಿನ್ನುಗಳು ಹೊರಹೋಗುತ್ತವೆ. ಶರೀರದ ಜೀವಕೋಶಗಳಲ್ಲಿ ಆಮ್ಲಜನಕದ ಸಹಾಯದಿಂದ ಸಕ್ಕರೆಯನ್ನು ಜೀರ್ಣಿಸುವುದಕ್ಕೆ ಇನ್ಸುಲಿನ್ ಅತ್ಯಂತ ಅವಶ್ಯಕ. ವಿಶ್ವದಾದ್ಯಂತ ಸಕ್ಕರೆ ಕಾಯಿಲೆ 4% ಮಧ್ಯವಯಸ್ಕರಲ್ಲಿದೆ. ಇಡೀ ಪ್ರಪಂಚದಲ್ಲಿ ಸುಮಾರು 143 ದಶಲಕ್ಷ ಜನ ಬಳಲುತ್ತಿದ್ದಾರೆ. ಇದರಲ್ಲಿ 77% ಹಿಂದುಳಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ಭಾರತದಂತಹ ದೇಶಗಳಲ್ಲಿ ಅಧಿಕೃತ ಏರಿಕೆ ಎಂದು ತಿಳಿಸುತ್ತದೆ. ನಗರೀಕರಣ, ಕೈಗಾರಿಕೆಗಳು, ಆರ್ಥಿಕ ಸಾಮಾಜಿಕ ಮುನ್ನಡೆ ಇದಕ್ಕೆ ಕಾರಣವೆಂದು ಭಾವಿಸಬಹುದು. ನಗರ ಪ್ರದೇಶಗಳಲ್ಲಿನ ಜನರ ಬೊಜ್ಜು ಕೂಡ ಒಂದು ಪ್ರಮುಖ ಕಾರಣ. ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಹೋಲಿಸಿದಾಗ ಸಕ್ಕರೆ ಕಾಯಿಲೆ ಉಂಟಾಗುತ್ತಿರುವ ವಯೋಮಾನದಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ. ಸಾಮಾನ್ಯವಾಗಿ 45ರಿಂದ 65 ವರ್ಷದವರಲ್ಲಿ ಹೆಚ್ಚು, ಕೆಲವರಲ್ಲಿ 30ರಿಂದ 35ರ ವಯೋಮಾನದವರಲ್ಲಿ ಕಾಣಿಸಿಕೊಳ್ಳುತ್ತದೆ. ಆದರೆ ಇನ್ನೂ ಕೆಲವರಲ್ಲಿ 30 ವರ್ಷಕ್ಕಿಂತ ಮುಂಚೆಯೇ ಇರುವುದು ಹೆಚ್ಚು. ಪ್ರಸ್ತುತ ಸಕ್ಕರೆ ಕಾಯಿಲೆ ಏಷ್ಯಾ ಖಂಡದ ಅತಿ ಮುಖ್ಯವಾದ ಆರೋಗ್ಯದ ಪಿಡುಗಾಗಿದೆ. ಈ ಆರೋಗ್ಯ ಸಮಸ್ಯೆಯಿಂದ ವ್ಯಕ್ತಿಯ ಕುಟುಂಬ ಮಾತ್ರವಲ್ಲದೆ ದೇಶದ ಅಭಿವೃದ್ಧಿಯ ಮೇಲೆಯೂ ಪರಿಣಾಮ ಬೀರುತ್ತದೆ. ಅತಿ ಹಸಿವು, ಬಾಯಿ ಒಣಗುವುದು, ಅತಿ ದಾಹ, ಅಧಿಕ ಪ್ರಮಾಣದ ಮೂತ್ರ ವಿಸರ್ಜನೆ, ಪದೇ ಪದೇ ಮತ್ತು ಅವಸರವಾಗಿ ಮೂತ್ರ ವಿಸರ್ಜನೆ ಮಾಡಬೇಕಾಗಿ ಬರುವುದು, ಆರಂಭದ ಹಂತದಲ್ಲಿ ಅಸ್ಪಷ್ಟವಾದ ವಿವರಿಸಲಾಗದ ಆಯಾಸ, ಸುಸ್ತು, ದೈಹಿಕ ಮತ್ತು ಮಾನಸಿಕ ಬಲಹೀನತೆ, ತೂಕ ಕಳೆದುಕೊಳ್ಳುವುದು, ಮೈಕೈ ನೋವು, ಪದೇ ಪದೇ ಕನ್ನಡಕ ಬದಲಾಯಿಸಬೇಕಾಗುವ ಪ್ರಮೇಯ ಬರುವುದು, ಜನನಾಂಗದಲ್ಲಿ ನವೆಯಾಗುವುದು, ಲೈಂಗಿಕ ದುರ್ಬಲತೆ ಮುಂತಾದ ತೊಂದರೆಗಳು ಕಂಡುಬಂದಲ್ಲಿ ಸಕ್ಕರೆ ಕಾಯಿಲೆ ಇರಬಹುದೇನೋ ಎಂಬ ಅನುಮಾನದಿಂದ ರಕ್ತ ಮತ್ತು ಮೂತ್ರದ ಪರೀಕ್ಷೆ ಮಾಡಿಸಬೇಕು. ಅದರಲ್ಲಿಯೂ ತಂದೆ ತಾಯಿ ಮತ್ತು ರಕ್ತ ಸಂಬಂಧಿಗಳಲ್ಲಿ ಸಕ್ಕರೆ ಕಾಯಿಲೆ ಇದ್ದರೆ 30ರ ನಂತರ ಪರೀಕ್ಷೆ ಮಾಡಿಸಿಕೊಳ್ಳುವುದು ಒಳ್ಳೆಯದು. ಕುಟುಂಬದಲ್ಲಿ ಸಕ್ಕರೆ ಕಾಯಿಲೆ ಇದ್ದ ಪ್ರತಿಯೊಬ್ಬರೂ ಸಕ್ಕರೆ ಕಾಯಿಲೆಯ ವಾಹಕ ಎಂದು ಅನುಮಾನ ಪಡಬೇಕು. ಈ ಕಾಯಿಲೆಯ ವಾಹಕರು ಬಹುಬೇಗ ಸಕ್ಕರೆ ಕಾಯಿಲೆಗೆ ಒಳಗಾಗುತ್ತಾರೆ. ಮಹಿಳೆಯರಲ್ಲಿ ಪ್ರೌಢಾವಸ್ಥೆ, ಗರ್ಭಾವಸ್ಥೆ, ಋತುಬಂಧದ ಸಮಯದಲ್ಲಿ ಅಧಿಕ ಮಾನಸಿಕ ಒತ್ತಡದಿಂದ ಸಕ್ಕರೆ ಕಾಯಿಲೆ ಕಾಣಿಸಿಕೊಳ್ಳುತ್ತದೆ. ಸಕ್ಕರೆ ಕಾಯಿಲೆಯನ್ನು ಸರಿಯಾಗಿ ನಿಯಂತ್ರಿಸಿದಲ್ಲಿ ಯಾವುದೇ ತೊಂದರೆಗಳಿಲ್ಲದೆ ಬದುಕನ್ನು ನಡೆಸಬಹುದು. ಆಹಾರದಲ್ಲಿ ಮಿತಿ, ಔಷಧ, ವ್ಯಾಯಾಮ, ಮಾನಸಿಕ ಒತ್ತಡ ನಿಭಾಯಿಸುವುದು ಈ ಎಲ್ಲವನ್ನೂ ಸರಿಯಾಗಿ ಪಾಲಿಸಿದಲ್ಲಿ ಸಕ್ಕರೆ ಕಾಯಿಲೆ ಬಹುಬೇಗ ನಿಯಂತ್ರಣಕ್ಕೆ ಬರುತ್ತದೆ. ಒಂದು ಮಾತು ಎಲ್ಲರಿಗೂ ನೆನಪಿರಲಿ, ಅಲೋಪತಿ, ಆಯುರ್ವೇದ, ಹೋಮಿಯೋಪತಿ ಹೀಗೆ ಯಾವುದೇ ಚಿಕಿತ್ಸಾ ಪದ್ಧತಿಯಿಂದ ಇದನ್ನು ಸಂಪೂರ್ಣ ನಿಯಂತ್ರಣದಲ್ಲಿರಿಸುವುದಾಗಲಿ ಸಂಪೂರ್ಣ ಗುಣಪಡಿಸುವುದಾಗಲಿ ಸಾಧ್ಯವಿಲ್ಲ. ಆದರೆ ನಿಯಂತ್ರಣದಲ್ಲಿರಿಸುವುದರಿಂದ ದೀರ್ಘಾಯುಷ್ಯದ ಬದುಕು ನಮ್ಮದಾಗುತ್ತದೆ. ಸಕ್ಕರೆ ಕಾಯಿಲೆ ಎಂದು ಕೂಡಲೇ ಖಿನ್ನತೆಗೆ ಒಳಗಾಗುವುದು ಸಾಮಾನ್ಯ. ಏನೋ ಜೀವನವೇ ಮುಗಿದು ಹೋಯಿತು ಅಂತ ಹೆದರಿಕೊಳ್ಳದೆ ಹೌದು ಬಂದಿದೆ, ಅದನ್ನು ನಿಭಾಯಿಸುವುದಷ್ಟೇ ನಮ್ಮ ಕೆಲಸ ಅಂತ ತಿಳಿಯಬೇಕು. ಗೆಳೆಯ ಗೆಳತಿಯನ್ನು ಹೇಗೆ ಪ್ರೀತಿಸುತ್ತೇವೆಯೋ ಹಾಗೆಯೇ ಕಾಯಿಲೆ ಬಗ್ಗೆ ಅರಿವು, ಜಾಗೃತಿ ಮೂಡಿಸಿಕೊಂಡರೆ ಸಕಾರಾತ್ಮಕ ಮನೋಭಾವದಲ್ಲಿ ಸುಲಭವಾಗಿ ನಿಭಾಯಿಸಬಹುದು, ನಿಯಂತ್ರಿಸಬಹುದು. ಕಾಯಿಲೆಯೊಂದಿಗೆ ಸಂತೋಷವಾಗಿ ಬದುಕುವುದನ್ನು ರೂಢಿಸಿಕೊಳ್ಳಬೇಕು.